ಅರೆ ಭಾವ ಅಂದಿದ ತಕ್ಷಣ ಭಾವಂದೇ ಫೋನ್ ಬಂದ್ಬಿಡ್ತು. ಹಲೋ ಭಾವ, ನಿನಗ್ 100 ವರ್ಷ ಆಯಸ್ಸು. ಈಗ ತಾನೇ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದೆ, ಆಗ್ಲೇ ನೀನ್ ಫೋನ್ ಮಾಡ್ಬಿಟ್ಟೆ ನೋಡು. ಹೇಳು ಭಾವ. ಆ ಹುಡುಗಿನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವ್ರು ಬಂದಿದ್ರು. ಯಾಕೆ ಬಾಬಾ, ಏನಾಯ್ತು? ಯಾಕೆ ಅಂತ ಕೇಳ್ತಾ ಇದೆಯಲ್ಲ ಶಿವಾನಿ. ನಿನ್ ಮೇಲೆ ಹಲ್ಲೆ ಆಯ್ತು ಅಂತ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ವಾ? ನಾನು ನಿನ್ನ ಹತ್ರ ಅವಳು ಪರವಾಗಿ ಕ್ಷಮೆ ಕೇಳಿದ್ದೆ ತಾನೆ. ಅವಳು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾಳೆ. ದಯವಿಟ್ಟು ಇದನ್ನ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬೇಡ ಶಿವಾನಿ. ಅಯ್ಯೋ ಭಾವ, ನಿಜವಾಗ್ಲು ನಿನ್ ಮೇಲಾಣೆ, ನಾನು ಆ ಹುಡುಗಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತೆ ಭಾವ, ನಾನು ಇಲ್ಲಿವರೆಗೂ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇದೆಲ್ಲ ನಮ್ ತಾತನ್ ಕಿತಾಪತಿ ಅನ್ಸುತ್ತೆ. ಮೊಮ್ಮಗಳು ಮೇಲೆ ಕೈ ಮಾಡಿದ್ದಾರೆ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ನಿನ್ನೆ ಕೂಗಾಡ್ತಾ ಇದ್ರು. ಹಾಗಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು. ನೋಡು ಶಿವಾನಿ, ಈ ವಿಚಾರ ನಾನು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನೀನು ಈ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕಾಗತ್ತಾ ನೋಡು. ಅಯ್ಯೋ ಭಾವ, ನಮ್ ತಾತ ಹೀಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ನನ್ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನ್ ಕಂಪ್ಲೇಂಟ್ ಕೊಡಕ್ಕೆ ಬಿಡ್ತಾ ಇರ್ಲಿಲ್ಲ. ಭಾವ, ನೀನ್ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀಯಾ? ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ ಬಿಡು. ನಿಮ್ಮನೆ ಮರ್ಯಾದೆ ಬೇರೆ ಅಲ್ಲ, ನಮ್ಮನೆ ಮರ್ಯಾದೆ ಬೇರೆ ಅಲ್ಲ ಅಲ್ವಾ? ತುಂಬಾ ಥ್ಯಾಂಕ್ಸ್ ಶಿವಾನಿ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ ಭಾವ. ಅಂತೂ ನಿನ್ನಂತ ಭಾವ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಯಾಕೆ ಗೊತ್ತಾ? ಒಂದು ಅನಾಮಿಕ ಹುಡುಗಿನ ಮನೇಲಿ ಇಟ್ಕೊಂಡು ಅವಳು ನಿಮ್ ನೆಮ್ಮದಿನ ಹಾಳು ಮಾಡ್ತಾ ಇದ್ರು, ಅವಳ ಪರನೇ ಮಾತಾಡ್ತಾ ಇದೆಯಲ್ಲ, ಅಲ್ಲೇ ನಿನ್ ಒಳ್ಳೆತನ ಏನು ಅಂತ ನನ್ಗೆ ಅರ್ಥ ಆಯ್ತು. ನಿನ್ ಬೆಲೆ ಆ ಹುಡುಗಿಗೆ ಗೊತ್ತಿಲ್ಲ ಅಲ್ಲ, ಅದೇ ಅವಳ ದುರಾದೃಷ್ಟ. ಯೋಚನೆ ಮಾಡ್ಬೇಡ ಬಾವ, ನಿನಗೆ ಈ ವಿಚಾರದಲ್ಲಿ ನಮ್ ಕಡೆಯಿಂದ ಯಾವ ತೊಂದರೆನೂ ಆಗೋದಿಲ್ಲ. ಓಕೆನಾ? ಓಕೆ. ಅಂತೂ ನೀನು ನಮ್ಮ ಮನೆ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದೆಯಲ್ಲ, ಅದೇ ನನಗೆ ಸಂತೋಷ. ಥ್ಯಾಂಕ್ ಯು. ಬಾಯ್ ಬಾವಾ. See you. Anyway, take care ಶಿವಾನಿ. Bye. ಎಲ್ಲ ಅವನೇ ಅರ್ಥ ಮಾಡ್ಕೊಂಡು ಹೊರಟ್ಬಿಟ್ಟ. ಏಯ್, ನೀನ್ ತಪ್ಪು ಮಾಡ್ತಾ ಇದೀಯ ಕಣೆ. ತಪ್ಪು ಮಾಡ್ತಾ ಇರೋದು ನೀನ್ ಕಣಮ್ಮ. ನನ್ ಪರ್ಮಿಷನ್ ಇಲ್ದೆ ನನ್ ರೂಮ್ ಒಳಗಡೆ ಬಂದಿರೋದು ಮೊದಲನೇ ತಪ್ಪು. ಅವನ್ ಕಂಡ್ರೆ ನನಗೆ ಆಗಲ್ಲ ಅಂತ ಗೊತ್ತಿದ್ದು ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು 2ನೇ ತಪ್ಪು. ನೈಸಾಗಿ ಮಾತಾಡಿ ಎಲ್ಲಾ ಸರಿ ಮಾಡ್ಬಿಡ್ತೀನಿ ಅಂತ ಮದುವೆ ಅಂತ 3ನೇ ತಪ್ಪು ಮಾಡಕ್ ಹೋಗ್ಬೇಡ. ತುಂಬಾ ಅನ್ಭವಿಸ್ತೀಯ ಅಮ್ಮ. ಇದೇ ಕೊನೆ.